ಆತ್ಮನ ಫಲ ಯಾವುದೆಂದರೆ, ಮೊದಲನೇ ಆತ್ಮಫಲ ಯಾವುದು? ಪ್ರೀತಿ, ಪ್ರೀತಿ, ಪ್ರೀತಿ. ಪ್ರಭು ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ. ಹೇಗೆ ಪ್ರೀತಿಸಿದರೆಂದು, ಯಾಕೆ ಪ್ರೀತಿಸಿದರೆಂದು ತಿಳಿಯಪಡಿಸಿದ್ದೇನೆ. ಮೊದಲು ಪ್ರಭು ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ. ಫಲಿತವಾಗಿ ನಾವು ಪ್ರಭು ಯೇಸುವನ್ನು ಪ್ರೀತಿಸಬೇಕು. ಪ್ರಭು ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ. ಪ್ರಭು ಯೇಸುವನ್ನು ನಾವು ಪ್ರೀತಿಸಬೇಕು. ಯಾವಾಗ ನಾವು ದೇವರನ್ನು ಪ್ರೀತಿಸುತ್ತೇವೋ, ದೇವರನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬರೂ ಕೂಡ ಮೊದಲನೇದಾಗಿ ಪ್ರಭು ಯೇಸುವಿನ ಸನ್ನಿಧಿಯನ್ನು ಪ್ರೀತಿಸ್ತಾರೆ. ಪ್ರಭು ಯೇಸುವಿನ ಸನ್ನಿಧಿಯನ್ನು ಪ್ರೀತಿಸುತ್ತಾರೆ, ಸಹವಾಸವನ್ನು ಪ್ರೀತಿಸುತ್ತಾರೆ, ಸತ್ಯವನ್ನು ಪ್ರೀತಿಸ್ತಾರೆ, ಸಭೆಯನ್ನು ಪ್ರೀತಿಸ್ತಾರೆ. ನಾವು ಪ್ರಭು ಯೇಸುವನ್ನು ಪ್ರೀತಿಸುವುದಾದರೆ ಪ್ರಭು ಯೇಸುವಿನೊಂದಿಗಿನ ಸಹವಾಸ ಪ್ರೀತಿಸುತ್ತೇವೆ, ಪ್ರಭು ಯೇಸುವಿನ ಸನ್ನಿಧಿಯನ್ನು ಪ್ರೀತಿಸ್ತೇವೆ, ಪ್ರಭು ಯೇಸುವಿನ ಸತ್ಯವನ್ನು ಪ್ರೀತಿಸ್ತೇವೆ, ಪ್ರಭು ಯೇಸುವಿನ ಸಭೆಯನ್ನು ಪ್ರೀತಿಸುತ್ತೇವೆ, ಪ್ರಭು ಯೇಸುವಿನ ಸೇವೆಯನ್ನು ಪ್ರೀತಿಸ್ತೇವೆ, ಪ್ರಭು ಯೇಸುವಿನ ಸಭೆಯ ಸದಸ್ಯರನ್ನು ಪ್ರೀತಿಸ್ತೇವೆ. ಇನ್ನು ಮುಂದೆ ಬಹಳಷ್ಟು ಇವೆ ಬಿಡಿ, ಒಂದೊಂದಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಪ್ರಭು ಯೇಸುವಿನ ಸನ್ನಿಧಿಯನ್ನು ಪ್ರೀತಿಸ್ತೇವೆ. ದಯವಿಟ್ಟು ಗಮನಿಸಿ, ಸೃಷ್ಟಿಯ ಆರಂಭದಲ್ಲಿ ದೇವರು ಏದೇನ್ ತೋಟದಲ್ಲಿದ್ರು. ಆದಾಮ ಹವ್ವ ಅವರೊಂದಿಗಿದ್ರು. ಆ ಏದೇನ್ ತೋಟದಲ್ಲಿ ಆದಾಮ್ ಹವ್ವ ಅವರೊಂದಿಗೆ ಏದೇನ್ ತೋಟದಲ್ಲಿದ್ದಾಗ ತಾನು ಪರಿಶುದ್ಧನಾಗಿರುವುದರಿಂದ ತನ್ನ ಮಕ್ಕಳಾದ ಆದಾಮ ಹವ್ವ ಪರಿಶುದ್ಧರಾಗಿರಬೇಕೆಂದು ಜೀವಿಸಿದನು. ಆದರೆ ಆ ಆದಾಮ ಹವ್ವ ದೇವರ ಮಾತಿಗೆ ಅವಿಧೇಯರಾಗಿ ಪಾಪ ಮಾಡಿದ್ರು. ಹಾಗೆ ಪಾಪ ಮಾಡಿದ್ದರಿಂದ ಪರಿಶುದ್ಧನಾದ ದೇವರೊಂದಿಗೆ ಅವರು ಹೊಂದಿಕೊಂಡಿರುವ ಸಂಬಂಧವನ್ನು ದೂರ ಮಾಡಿಕೊಂಡ್ರು. ಬೆಳಕು ಕತ್ತಲೆ ಎರಡೂ ಒಂದೇ ಆಗಿರಲು ಸಾಧ್ಯವಿಲ್ಲ. ಒಂದು ಬೆಳಕಾದರೂ ಇರುತ್ತೆ, ಇಲ್ಲವೇ ಕತ್ತಲೆಯಾದರೂ ಇರುತ್ತೆ. ಎರಡೂ ಒಟ್ಟಿಗೆ ಇರುವಂಥದ್ದು ಸಾಧ್ಯವಿಲ್ಲ. ಹಾಗೆಯೇ ದೇವರಾದರೂ ಇರ್ತಾರೆ. ಅಂದರೆ ದೇವರು ಪರಿಶುದ್ಧನಾದ್ದರಿಂದ ಪರಿಶುದ್ಧನಾದ ದೇವರೊಂದಿಗೆ ನಾವಿರಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು. ಒಂದು ವೇಳೆ ನಾವು ಪರಿಶುದ್ಧತೆಯನ್ನು ಕಳೆದುಕೊಳ್ಳುವುದಾದರೆ ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುತ್ತೇವೆ. ಆ ದಿನ ಆದಾಮ ಹವ್ವ ಅವರು ಮಾಡಿರುವ ಪಾಪದಿಂದ ದೇವರ ಸನ್ನಿಧಿಯನ್ನು ಅವರು ಕಳೆದುಕೊಂಡ್ರು. ದೇವರೊಂದಿಗಿರುವ ಸಹವಾಸವನ್ನು ಅವರು ಕಳೆದುಕೊಂಡ್ರು. ಏದೇನು ತೋಟದಿಂದ ಅವರು ಹೊರಗೆ ತಳ್ಳಿ ಹಾಕಲ್ಪಟ್ರು. ದಯವಿಟ್ಟು ಗಮನಿಸಿ, ನಮ್ಮ ಸಭೆಯಲ್ಲಿ ಕೆಲವರು ಕ್ರಮ ತಪ್ಪದೆ ಬರುತ್ತಾರೆ, ಒಂದು ಭಾನುವಾರ ಕೂಡ ತಪ್ಪಿಸದೆ ಬರ್ತಾರೆ. ಇನ್ನೂ ಕೆಲವರೇನೋ ಒಂದು ಭಾನುವಾರ ಬಂದ್ರೆ ಇನ್ನೊಂದು ಭಾನುವಾರ ಬರೋದಿಲ್ಲ. ಕಾರಣ ಏನೆಂದು ಹೇಳಲಿಕ್ಕಾಗುತ್ತಾ? ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆದುಕೊಳ್ಳಬೇಕು, ಒಳ್ಳೆ ಭವಿಷ್ಯ ಹೊಂದಿಕೊಳ್ಳಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ತಂದೆ ತಾಯಿಗಳಿಗೆ ಹೆಮ್ಮೆಕರವಾಗಿರಬೇಕು, ಒಳ್ಳೆ ಭವಿಷ್ಯ ಹೊಂದಿಕೊಳ್ಳಬೇಕು ಎಂದು ಆಶಿಸುವಂತಹ ಸ್ಟೂಡೆಂಟ್ ಕ್ರಮ ತಪ್ಪದೆ ಸ್ಕೂಲಿಗೆ ಹೋಗ್ತಾನೆ, ಕ್ರಮ ತಪ್ಪದೆ ಕ್ಲಾಸ್ನಲ್ಲಿ ಪಾಠ ಕೇಳುತ್ತಾನೆ. ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಇಲ್ಲದಂಥವನು, ತಂದೆ ತಾಯಿಯ ಮಾತುಗಳನ್ನು ಕೇಳದವನು, ಬದುಕಿನ ಮೇಲೆ ಭವಿಷ್ಯದ ಮೇಲೆ ಆಸೆ ಇಲ್ಲದಂಥವನು, ಅಲೆಮಾರಿಯಂತೆ ಅಲೆದಾಡುವಂಥವನು ಕ್ರಮವಾಗಿ ಸ್ಕೂಲ್ಗೆ ಹೋಗೋದಿಲ್ಲ. ಇದನ್ನು ಒಪ್ಪಿಕೊಳ್ತೀರೋ ಇಲ್ಲವೋ? ಈ ದಿನ ನೀವು ಕ್ರಮ ತಪ್ಪದೆ ದೇವರ ಸಭೆಗೆ ಬರಲಾರದೇ ಇರುವುದಾದರೆ ನಿಮ್ಮ ಆತ್ಮೀಕ ಜೀವಿತ ಸರಿಯಾಗಿಲ್ಲ ಎನ್ನುವುದು ಖಚಿತ. ನಿಮಗೆ ದೇವರೊಂದಿಗೆ ಸರಿಯಾದ ಸಂಬಂಧ ಇಲ್ಲ ಎಂಬುದು ವಾಸ್ತವ. ನಿಮಗೆ ಬಹಳ ದುಡ್ಡಿರಬಹುದು, ಬಹಳ ಓದಿರಬಹುದು, ಒಳ್ಳೆ ಉದ್ಯೋಗ ಇರಬಹುದು, ಬಹಳ ಸಂಪಾದಿಸಿರಬಹುದು, ನಿಮಗೆ ಅಂದ ಚಂದ ಆಸ್ತಿ ಪಾಸ್ತಿಗಳಿರಬಹುದು, ಅಧಿಕಾರ ಇರಬಹುದು. ಆದರೆ ಕೇಳಿ, ದೇವರ ಸನ್ನಿಧಿಗೆ ನೀವು ಕ್ರಮವಾಗಿ ಬರಲಾರದೆ ಇರುವುದಾದರೆ ನಿಮ್ಮ ಆತ್ಮೀಕತೆ ಅಸ್ತವ್ಯಸ್ತವಾಗಿದೆ ಎಂದರ್ಥ. ನಿಮ್ಮ ಆತ್ಮಿಕತೆ ಅಷ್ಟೇನು ಉತ್ತಮವಾಗಿಲ್ಲ ಎಂದರ್ಥ. ಇದೇ ವಾಸ್ತವ. ಕೇಳಿ ಪ್ರಿಯರೇ, ಆದಾಮ ಹವ್ವ ಅವರ ಜೀವಿತದಲ್ಲಿ ಪಾಪವು ಪ್ರವೇಶಿಸಿದಾಗ ಅವರು ಎಲ್ಲಿಂದ ದೂರವಾದ್ರು ಗೊತ್ತಾ? ಯಾರಿಂದ ದೂರವಾದ್ರು ಗೊತ್ತಾ ಪ್ರಿಯರೇ? ದೇವರ ಸನ್ನಿಧಿಯಿಂದ ದೂರವಾದ್ರು. ಏದೇನು ತೋಟದಲ್ಲಿ ಅವರಿಗೆ ಯಾವ ಕೊರತೆ ಇರಲಿಲ್ಲ. ಅದೇ ರೀತಿ ನಿಮ್ಮ ಜೀವಿತದಲ್ಲಿಯೂ ಈ ದಿನ ಯಾವ ಕೊರತೆ ಇಲ್ಲದೇ ಇರಬಹುದು. ದೇವರು ನಿಮಗೆ ಕೊಟ್ಟ ಉದ್ಯೋಗದ ನಿಮಿತ್ತ ಆಗಿರಬಹುದು, ದೇವರು ನಿಮಗೆ ಕೊಟ್ಟ ಆಸ್ತಿಪಾಸ್ತಿಗಳ ನಿಮಿತ್ತ ಆಗಿರಬಹುದು, ದೇವರು ನಿಮಗೆ ಕೊಟ್ಟ ಆರೋಗ್ಯದ ನಿಮಿತ್ತ ಆಗಿರಬಹುದು, ದೇವರು ನಿಮಗೆ ಕೊಟ್ಟ ಅಧಿಕಾರದ ನಿಮಿತ್ತ ಆಗಿರಬಹುದು. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದೆ ನೀವು ಜೀವಿಸುತ್ತಾ ಇರಬಹುದು. ಒಳ್ಳೆಯದೇ. ದೇವರು ಕೊಟ್ಟ ಅಧಿಕಾರಕ್ಕಾಗಿ, ಆಸ್ತಿಪಾಸ್ತಿಗಾಗಿ, ಆರೋಗ್ಯಕ್ಕಾಗಿ, ಅಂದಕ್ಕಾಗಿ ಒಂದು ವೇಳೆ ದೇವರನ್ನು ನೀವು ಪಕ್ಕಕ್ಕೆ ತಳ್ಳಿ ದೇವರು ನಿಮಗೆ ಕೊಟ್ಟ ಆಶೀರ್ವಾದಗಳಿಗಾಗಿ ನೀವು ಅಪರಾಧ ಕೃತ್ಯಗಳನ್ನು ಮಾಡುವುದಾದರೆ ಕೇಳಿರಿ, ಅಡ್ರೆಸ್ ಇಲ್ಲದವರಾಗಿ ಹೋಗ್ತೀರಿ. ಆದಾಮ ಹವ್ವ ಅವರಿಗೆ ಒಂದು ಅಡ್ರೆಸ್ ಇತ್ತು. ಯಾವುದು ಹೇಳಿ? ಆದಾಮ ಹವ್ವ ಅವರ ಅಡ್ರೆಸ್ ಯಾವುದು?
ಏದೇನು ತೋಟ. ಯಾವ ಕೊರತೆಯೇ ಇಲ್ಲದಂತಹ ತೋಟ, ದೇವರ ಸನ್ನಿಧಿ ಸಮೃದ್ಧಿಯಾಗಿರುವಂತಹ ತೋಟ. ಪಾಪ ಮಾಡುತ್ತಾರೆ, ದೇವರನ್ನು ವಿರೋಧಿಸಿ ನಡೆಯುತ್ತಾರೆ, ದೇವರು ಎಷ್ಟು ಬೇಡ ಅಂದ್ರೂ ಕೂಡ ಅವರು ತಮಗೆ ಬೇಕಾದದ್ದನ್ನೇ ಮಾಡಿದ್ರು. ಫಲಿತವಾಗಿ ಏನಾಯ್ತು? ಆಶೀರ್ವಾದದಿಂದ, ಆನಂದದಿಂದ ಅವರು ದೂರ ಮಾಡಲ್ಪಟ್ರು. ಸಮೃದ್ಧಿಯ ಜೀವಿತದಿಂದ ದೂರವಾದ್ರು. ಅಲ್ಲಿಯವರೆಗೂ ಅವರು ಎಲ್ಲವನ್ನೂ ಹೊಂದಿಕೊಂಡಿದ್ರು, ಅನಂತರ ಎಲ್ಲವನ್ನೂ ಕಳ್ಕೊಂಡ್ರು. ಕೇಳಿ ಸಹೋದರ, ಕೇಳಿ ಸಹೋದರಿ, ನೀವು ಕೂಡ ದೇವರು ನಿಮಗೆ ಕೊಟ್ಟ ಆಶೀರ್ವಾದ ಆಧಾರ ಮಾಡಿಕೊಂಡು ನೀವು ಕೂಡ ಅಪವಿತ್ರವಾದ ಕಾರ್ಯಗಳಲ್ಲಿ ಕೈ ಹಾಕುವುದಾದರೆ ದೇವರು ಮೌನವಾಗಿರೋದಿಲ್ಲ, ಖಚಿತವಾಗಿ ಶಿಕ್ಷಿಸುತ್ತಾರೆ. ಏನೆಲ್ಲ ಆಧಾರ ಮಾಡಿಕೊಂಡು ನೀವು ದೇವರಿಂದ ದೂರವಾಗ್ತಿದ್ದೀರೋ ಅದನ್ನೇ ದೇವರು ನಿಮ್ಮಿಂದ ದೂರ ಮಾಡ್ತಾರೆ. ನಮ್ಗೆ ಯಾವ ತೊಂದರೆ ಇಲ್ಲ, ತಿನ್ನಲು ಯಾವ ಕೊರತೆ ಇಲ್ಲ, ನಮ್ಗೆ ಯಾವ ಕೊರತೆ ಇಲ್ಲ, ನಮ್ಗೆ ಯಾವ ಕಷ್ಟವಿಲ್ಲ, ಅಷ್ಟಕ್ಕೂ ಕಣ್ಣೀರ ಸಮಸ್ಯೆವೇ ಇಲ್ಲ ಎಂದು ಅಂದುಕೊಳ್ತಿರುವ ಆದಾಮ ಹವ್ವ ಅವರು ಹೊಂದಿಕೊಂಡಿರುವಂತಹ ಅಭಿವೃದ್ಧಿಯನ್ನು, ಅವರು ಹೊಂದಿಕೊಂಡಿರುವಂತಹ ಆಶೀರ್ವಾದವನ್ನು, ಆ ಆನಂದವನ್ನು ಆಶ್ರಯಿಸಿಕೊಂಡು ದೇವರ ಮಾತನ್ನೇ ಮೀರಿದ್ರು. ಫಲಿತವಾಗಿ ಏನಾಯ್ತು ಗೊತ್ತಾ? ದೇವರ ಸಮೃದ್ಧಿಯಿಂದ ಅವರು ದೂರ ಮಾಡಲ್ಪಡ್ತಾರೆ, ದೇವರ ಸಹವಾಸದಿಂದ ದೂರ ಮಾಡಲ್ಪಡ್ತಾರೆ, ದೇವರ ಸನ್ನಿಧಿಯಿಂದ ದೂರ ಮಾಡಲ್ಪಡ್ತಾರೆ. ನಿನ್ನೆಯವರೆಗೂ ಏದೇನು ತೋಟದಲ್ಲಿ ಸಮೃದ್ಧಿಯನ್ನು ಅನುಭವಿಸಿರುವಂತಹ ಈ ದಂಪತಿಗಳು ಈ ದಿನ ಎಲ್ಲಿದ್ದಾರೆ ಗೊತ್ತಾ ನಿಮಗೆ? ಮುಳ್ಳು ಕಳೆಗಳ ಮಧ್ಯ, ಕೆಟ್ಟ ಮುಳ್ಳುಗಳ ಮಧ್ಯ. ಸಡನ್ ಆಗಿ ಅವರ ಜೀವಿತದಲ್ಲಿರುವ ಪರಿಸ್ಥಿತಿಗಳು ತಾರುಮಾರಾದವು, ತಲೆ ಕೆಳಗಾದವು. ಕೇಳ್ತಿದ್ದೀರಾ? ನಾನು ಮಾಡುವ ತಪ್ಪಿನಿಂದ ಯಾವ ಕಷ್ಟ ಬರಲ್ಲ, ನಾನು ಮಾಡುವ ಪಾಪದಿಂದ ಯಾವ ಕಷ್ಟ ಬರಲ್ಲ, ನನಗೆ ಕೇಳುವವರು ಯಾರೂ ಇಲ್ಲ, ನನಗೆ ಪ್ರಶ್ನಿಸುವವರು ಯಾರೂ ಇಲ್ಲ ಎಂದು ನೀವು ಅಂದ್ಕೊಳ್ತಾ ಇದ್ದೀರಿ. ಆದರೆ ನಿಮ್ಮನ್ನು ಯಾರೂ ಕೇಳುವ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಯಾರೂ ಪ್ರಶ್ನಿಸುವ ಅವಶ್ಯಕತೆ ಇಲ್ಲ. ಮೇಲಿನಿಂದ ದೇವರು ನೋಡುತ್ತಿದ್ದಾರೆ. ನೀವು ಮಾಡುತ್ತಿರುವ ಪ್ರತಿ ತಪ್ಪಿಗೂ ಪಾಪಕ್ಕೂ ಶಿಕ್ಷಿಸುತ್ತಾರೆ. ಆದಾಮನು ದೇವರು ಸೃಷ್ಟಿಸಿರುವಂತಹ ಮೊಟ್ಟಮೊದಲ ಪುರುಷ, ಹವ್ವ ಮೊಟ್ಟಮೊದಲ ಸ್ತ್ರೀಯಾಗಿದ್ದಳು, ದೇವರ ಮಕ್ಕಳೇ ಆಗಿದ್ರು. ಆದಾಗ್ಯೂ ದೇವರು ಅವರನ್ನು ಶಿಕ್ಷಿಸದೆ ಬಿಡಲಿಲ್ಲ. ಅವರು ದೇವರ ಸನ್ನಿಧಿಯಿಂದ ತಳ್ಳಿ ಹಾಕಲ್ಪಟ್ರು. ಕೇಳ್ತಾ ಇದ್ದೀರಾ? ಯಾರು ದೇವರ ಸನ್ನಿಧಿಯಿಂದ ದೂರವಾಗ್ತಾರೆ ಗೊತ್ತಾ? ಪಾಪದಲ್ಲಿ ಜೀವಿಸುವಂಥವರು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಒಂದು ಭಾನುವಾರ ದೇವರ ಸನ್ನಿಧಿಗೆ ಬಂದು ಮತ್ತೊಂದು ಭಾನುವಾರ ನೀವು ದೇವರ ಸನ್ನಿಧಿಗೆ ಬರಲಾರದೆ ಇರುವುದಾದ್ರೆ ಕಾರಣ ಗೊತ್ತಾ? ಯಾವುದೋ ಪಾಪ ನಿಮ್ಮನ್ನು ಆಕರ್ಷಿಸಿದೆ, ಯಾವುದೋ ಪಾಪಿಷ್ಟ ಜೀವಿತ ನಿಮ್ಮನ್ನು ಆವರಿಸಿಕೊಂಡಿದೆ. ಅದಕ್ಕೆ ದೇವರ ಸನ್ನಿಧಿ ಅಂದ್ರೆ ನಿಮ್ಗೆ ಲೆಕ್ಕ ಇಲ್ಲದಂತಾಗಿದೆ, ದೇವರ ಸಭೆ ಅಂದ್ರೆ ನಿಮ್ಗೆ ಬೇಜವಾಬ್ದಾರಿಯಾಗಿದೆ. ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸುತ್ತಿರುವಾಗ ದೇವರ ಸಭೆಗೆ ಬರುವ ಮನಸ್ಸಾಗಲ್ಲ. ಒಬ್ಬ ವ್ಯಕ್ತಿ ಪಾಪಕ್ಕೆ ಅವಕಾಶ ಕೊಡ್ತಿರುವಾಗ ದೇವರ ಸನ್ನಿಧಿಗೆ ಬರುವ ಮನಸ್ಸಾಗೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ, ತನ್ನ ಶರೀರದಲ್ಲಿ ಸೈತಾನನಿಗೆ ಅವಕಾಶ ಕೊಡ್ತಿರುವಾಗ ದೇವರ ಸಭೆಯೊಳಗೆ ಕಾಣಿಸಿಕೊಳ್ಳುವ ಮನಸ್ಸಾಗಲ್ಲ. ದೇವರ ಸನ್ನಿಧಿಯಿಂದ ದೂರವಾಗುತ್ತಾನೆ. ಕೈಯಿನನು ಪಾಪ ಮಾಡಿದ, ತಮ್ಮನಿಗೆ ಅನ್ಯಾಯವಾಗಿ ಕೊಂದು ಹಾಕ್ತಾನೆ. ಹಾಗೆ ಕಾಯಿನನು ಪಾಪ ಮಾಡಿ ಕಾಯಿನನು ತಮ್ಮನನ್ನು ಕೊಂದು ಹಾಕಿ ಏನಾಗಿ ಹೋದನೆಂದು ನೋಡೋಣ ಬನ್ನಿ. ಆದಿಕಾಂಡ 4ನೇ ಅಧ್ಯಾಯ 16ನೇ ವಚನ. ಆಗ ಕಾಯಿನನು ಯೆಹೋವನ ಸನ್ನಿಧಿಯಿಂದ ಹೊರಟು ಹೋಗಿ ಆಗ ಕಾಯಿನನು ಯೆಹೋವನ ಸನ್ನಿಧಿಯಿಂದ ಹೊರಟು. ಈಗ 14ನೇ ವಚನ. ನನ್ನ ಅಪರಾಧ ಶಿಕ್ಷೆ ನಾನು ತಾಳಕೂಡದಷ್ಟಾಗಿದೆ. ಈ ಪ್ರದೇಶದಿಂದ ನನ್ನನ್ನು ತಳ್ಳಿ ಹಾಕಿದಿ, ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ನಿನ್ನ ಸನ್ನಿಧಿಗೆ ಬರಲಾರದಂತೆ ತಳ್ಳಿ ಹಾಕಲ್ಪಟ್ಟು ಅಲೆಯುತ್ತಾ ಭೂಮಿಯ ಮೇಲೆ ದೇಶದಲ್ಲಿ ಅಲೆಯುವವನಾಗಿ ಆಗಬೇಕಾಯ್ತು. ನಿನ್ನ ಸನ್ನಿಧಿಗೆ ಬರಲಾರದೆ ಅಂದರೆ ಪಾಪ ಮಾಡಿದವನು ಏನಾಗ್ತಾನೆ ಹೇಳಿ? ಪಾಪಿಷ್ಟ ಕೆಲಸಗಳನ್ನು ಮಾಡುವವನು ಏನಾಗ್ತಾನೆ? ದೇವರ ಸನ್ನಿಧಿಗೆ ಬರಲಾರದೆ ದಿಗಂಬರನಾಗಿ ದೇಶದಲ್ಲಿ ಅಲೆಮಾರಿಯಾಗಿ ದಿಗುಲು ಪಡುತ್ತಾ ತಿರುಗಾಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವಾ? ನಾವು ದೇವರನ್ನು ಪ್ರೀತಿಸುತ್ತಾ ಇರುವುದಾದರೆ ಅದನ್ನು ಹೇಗೆ ರುಜುಪಡಿಸಬಲ್ಲೆವು? ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತೇವೆ. ಸೈತಾನನನ್ನು ಪ್ರೀತಿಸುತ್ತಿದ್ದೇವಾ? ಹಾಗಾದರೆ ಸೈತಾನನನ್ನು ಪ್ರೀತಿಸುವುದಾದರೆ ದೇವರ ಸನ್ನಿಧಿಯಿಂದ ನಾವು ದೂರವಾಗ್ತೇವೆ. ಯಾರ್ಯಾರು ಒಂದು ಭಾನುವಾರ ಸಭೆಗೆ ಬಂದು ಇನ್ನೊಂದು ಭಾನುವಾರ ಸಭೆಗೆ ಬರುವುದಿಲ್ಲವೋ ಹಾಗೆ ತಪ್ಪಿಸುವವರು ಅರ್ಥ ಮಾಡಿಕೊಳ್ಳಿ. ಆ ರೀತಿ ಸಭೆಗೆ ಬರುವುದನ್ನು ತಪ್ಪಿಸಲು ಕಾರಣ ಪಾಪ ಆಗಿದೆ. ಕೆಲವು ಸಂದರ್ಭಗಳಲ್ಲಿ ಸಭೆಗೆ ಬರಬೇಕೆಂಬ ಎಷ್ಟೇ ಆಸೆ ಇದ್ರೂ ನಿರುದ್ಯೋಗ ಸಮಸ್ಯೆದ ನಿಮಿತ್ತವೋ, ಅನಾರೋಗ್ಯ ಸಮಸ್ಯೆದ ನಿಮಿತ್ತವೋ, ಆರ್ಥಿಕ ಸಮಸ್ಯೆದ ನಿಮಿತ್ತವೋ
ಎಷ್ಟೇ ಆಸೆ ಇದ್ರೂ ಕೂಡ ನೀವು ಸಭೆಗೆ ಬರಲಿಕ್ಕಾಗದೇ ಇರುವುದಾದರೆ, ದೇವರು ನಿಮ್ಮನ್ನು ಕನಿಕರಿಸಿ, ನಿಮಗಿರುವ ಆರ್ಥಿಕ ತೊಂದರೆಗಳಿಂದ ನಿಮ್ಮನ್ನು ಬಿಡಿಸಿ, ನಿಮಗಿರುವಂತಹ ಆಸೆಯ ನಿಮಿತ್ತ ಕ್ರಮ ತಪ್ಪದೆ ದೇವರ ಸನ್ನಿಧಿಗೆ ನೀವು ಬರುವ ಹಾಗೆ ದೇವರು ನಿಮ್ಮನ್ನು ಕನಿಕರಿಸಲಿ. ಸಭೆಗೆ ಬರುವ ಸಾಧ್ಯತೆ ಇದ್ರೂ ಕೂಡ, ಸಭೆಗೆ ಬರುವ ಸಾಮರ್ಥ್ಯ ಇದ್ರೂ ಕೂಡ, ಸಭೆಗೆ ಬರುವುದಕ್ಕೋಸ್ಕರ ಸ್ವಂತ ವಾಹನ ಇದ್ರೂ ಕೂಡ, ಸಭೆಗೆ ಬರಲಾರದೆ ಒಂದು ವೇಳೆ ನೀವು ತಪ್ಪಿಸುತ್ತಾ ಇರುವುದಾದರೆ, ದೇವರ ಸನ್ನಿಧಿಯನ್ನು ನೀವು ನಿರ್ಲಕ್ಷ್ಯ ಮಾಡುತ್ತಾ ಇರುವುದಾದರೆ ಕೇಳಿರಿ, ನಿಮ್ಮೊಳಗೆ ಪಾಪ ಪ್ರವೇಶಿಸಿದೆ. ಆ ಪಾಪವೇ ನಿಮ್ಮನ್ನು ದೇವರ ಸನ್ನಿಧಿಯಿಂದ ದೂರ ಮಾಡ್ತಾ ಇದೆ. ಆದಾಮ ಹವ್ವ ಮಾಡಿರುವ ಪಾಪವೇ ನಿತ್ಯವೂ ದೇವರ ಸಹವಾಸವನ್ನು ಹೊಂದಿಕೊಂಡು ದೇವರ ಸನ್ನಿಧಿಯನ್ನು ಅನುಭವಿಸುತ್ತಿರುವಂತಹ ಆ ಆದಾಮ ಹವ್ವ ಅವರನ್ನು ದೇವರ ಸನ್ನಿಧಿಯಿಂದ ದೂರ ಮಾಡಿದ್ದೇ ಪಾಪ ಆಗಿದೆ. ಕೈನನನ್ನು ದೇವರ ಸನ್ನಿಧಿಯಿಂದ ದೂರ ಮಾಡಿ ದೇಶದಲ್ಲಿ ಅಲೆಮಾರಿಯಾಗಿ ದಿಗಂಬರನಾಗಿ ಮಾಡಿದಂಥದ್ದು ಯಾವುದು ಹೇಳಿ? ಪಾಪವೇ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರ ಸನ್ನಿಧಿಯಿಂದ ದೂರವಾಗುವಂಥವರು? ಜಾಗ್ರತೆ, ಅದು ಕ್ಷೇಮವಲ್ಲ. ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವವರಾಗಿರೋದಾದರೆ ದೇವರ ಸನ್ನಿಧಿಯನ್ನು ಪ್ರೀತಿಸ್ತೀರಿ. ಮೋಶೆ ದೇವರನ್ನು ಬಹಳವಾಗಿ ಪ್ರೀತಿಸಿದ. ಹಾಗೆ ದೇವರನ್ನು ಬಹಳವಾಗಿ ಪ್ರೀತಿಸಿದ ಮೋಶೆಗೆ ದೇವರು ಹೇಳ್ತಾರೆ, ಮೋಶೆ ನನ್ನ ಬಳಿಗೆ ಬಾ. ಆದಾಮ ಹವ್ವ ಅವರು ಪಾಪ ಮಾಡಿದಾಗ ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುತ್ತಾರೆ. ಅಂದಿನಿಂದ ಇಗೋ ಇಂದಿನ ತನಕ ದೇವರು ಮನುಷ್ಯರ ಮಧ್ಯ ನಿವಾಸಿಸಲಿಕ್ಕಾಗಲಿಲ್ಲ. ಏದೇನು ತೋಟದಲ್ಲಿ ದೇವರು ಮನುಷ್ಯನೊಂದಿಗಿದ್ದ. ದೇವರ ಸನ್ನಿಧಿಯನ್ನು ಮನುಷ್ಯ ಕಳೆದುಕೊಂಡಾಗ ದೇವರ ಸನ್ನಿಧಿ ಆ ಮನುಷ್ಯನಿಂದ ದೂರವಾಯಿತು. ಆ ನಂತರ ದೇವರು ಇಸ್ರಾಯೇಲರನ್ನು ಆರಿಸಿಕೊಳ್ಳುತ್ತಾರೆ. ಒಂದು ವಾಗ್ದಾನ ಭೂಮಿಯನ್ನು ಅವರಿಗೆ ಏರ್ಪಡಿಸಿಕೊಡ್ತಾರೆ. ಇವರು ನನ್ನ ಪ್ರಜೆಯಾಗಿದ್ದಾರೆ, ಇವರು ನನ್ನ ಮಕ್ಕಳಾಗಿದ್ದಾರೆ, ಇವರು ನನ್ನ ಕುಟುಂಬ ಸದಸ್ಯರಾಗಿದ್ದಾರೆ ಎಂದು ದೇವರು ಅವರೊಂದಿಗೆ ಮಾತಾಡ್ತಾರೆ. ಆಗ ದೇವರು ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಒಮ್ಮೆ ಏದೇನ್ ತೋಟದಲ್ಲಿ ಮನುಷ್ಯನೊಂದಿಗೆ ನಾನಿದ್ದೆ. ಮನುಷ್ಯ ಪಾಪ ಮಾಡಿದ್ದರಿಂದ ನನ್ನಿಂದ ದೂರವಾದ. ಆದರೆ ಈ ಪ್ರಜೆಗಳು ನನ್ನ ಪ್ರಜೆಯಾಗಿದ್ದಾರೆ, ಇಸ್ರಾಯೇಲರು ನನ್ನ ಪ್ರಜೆಯಾಗಿದ್ದಾರೆ. ಹಾಗಾಗಿ ನಾನು ಇವರ ಮಧ್ಯದಲ್ಲಿ ವಾಸಿಸುತ್ತೇನೆ ಎಂದು ಬಯಸಿ ಇಸ್ರಾಯೇಲ್ಯರು ಅರಣ್ಯದಲ್ಲಿದ್ದಾಗ ದೇವರು ಮೋಶೆಗೆ ಮಾತಾಡಿ ಹೇಳ್ತಾರೆ, ಮೋಶೆ ನಾನು ನಿಮ್ಮ ಮಧ್ಯದಲ್ಲಿ ಇಳಿದು ಬರುತ್ತೇನೆ. ಯಾರ ಮಧ್ಯ ಅಂತೆ? ನನ್ನ ಪ್ರಜೆಗಳಾಗಿರುವ ಇಸ್ರಾಯೇಲ್ಯರ ಮಧ್ಯದೊಳಗೆ ನಾನು ಇಳಿದು ಬರುತ್ತೇನೆ. ನಾನು ನಿಮ್ಮ ಮಧ್ಯ ನಿವಾಸಿಸಲಿಕ್ಕಿದ್ದೇನೆ. ಮೊದಲು ನಾನು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುತ್ತೇನೆ. ನೀನು ಬಂದು ನನಗೆ ಭೇಟಿಯಾಗು ಎಂದು ಹೇಳಿದಂತೆಯೇ ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದರು. ಪ್ರಿಯರೇ, ಏದೇನ್ ತೋಟದಲ್ಲಿ ಆದಾಮ ಹವ್ವ ಅವರೊಂದಿಗೆ ನಿವಾಸಿಸಿದ ದೇವರು, ಆನಂತರ ದೇವರು ಭೂಮಿಯ ಮೇಲೆ ಇಳಿದು ಬಂದ ಸಂದರ್ಭ ಯಾವುದಾದರೂ ಇರುವುದಾದರೆ ಇಗೋ ಇದೆ. ಕೆಲವು ಸಾವಿರಾರು ವರ್ಷಗಳ ನಂತರ ಪರಲೋಕದಿಂದ ದೇವರು ಈ ಭೂಲೋಕಕ್ಕೆ ಇಳಿದು ಬರ್ತಾರೆ. ಹಾಗೆ ಇಳಿದು ಬಂದು ಮೊಟ್ಟ ಮೊದಲು ಯಾರಿಗೆ ಕಾಣಿಸಿಕೊಳ್ತಾರೆ ಗೊತ್ತಾ? ಮೋಶೆಗೆ ಕಾಣಿಸಿಕೊಳ್ತಾರೆ. ಮೋಶೆ ಬಾ, ಮೋಶೆ ನನ್ನ ಸನ್ನಿಧಿಗೆ ಬಾ, ನಾವು ಮಾತಾಡಿಕೊಳ್ಳೋಣ ಅನ್ನುತ್ತಾರೆ. ಏನನ್ನುತ್ತಾರೆ? ನಾವು ಮಾತಾಡಿಕೊಳ್ಳೋಣ. ನನ್ನ ಪ್ರಜೆಗೆ ನೀನು ಏನ್ ಮಾಡಬೇಕೆಂದು ನಾನು ಹೇಳ್ತೇನೆ. ನನ್ನ ಪ್ರಜೆಗಳ ವಿಷಯದಲ್ಲಿರುವ ಉದ್ದೇಶಗಳೇನೆಂದು ನಿನಗೆ ಹೇಳ್ತೇನೆ. ಅವರು ಯಾವ ರೀತಿಯಾಗಿ ಜೀವಿಸಬೇಕೆಂದು, ಯಾವ ರೀತಿಯಾಗಿ ಬದುಕಬೇಕೆಂದು ತಿಳಿಸುತ್ತೇನೆ. ಅವರಿಗೆ ಅಂತ ನಿಯಮ ನಿಬಂಧನೆಗಳನ್ನು ಕೊಡ್ತೇನೆ. ಅವರಿಗೆ ಒಂದು ಧರ್ಮಶಾಸ್ತ್ರವನ್ನು ಕೊಡ್ತೇನೆ. ಅವರಿಗೆ ಒಂದು ದೇಶ ಕೊಡ್ಲಿಕ್ಕಿದ್ದೇನೆ, ದೇಶದ ಸಂವಿಧಾನ ಕೊಡ್ತೇನೆ. ಮನುಷ್ಯರಿಗೆ ದೇವರು ಒಂದು ದೇಶವನ್ನು ಕೊಡುವಾಗ ಆ ದೇಶ ನಡೆಸುವುದಕ್ಕೋಸ್ಕರ ಅದಕ್ಕೆ ಬೇಕಾದ ಸಂವಿಧಾನವನ್ನು ದೇವರು ಮೊಟ್ಟ ಮೊದಲು ದೇವರು ಮನುಷ್ಯನಿಗೆ ಕೊಟ್ಟ ಸಂದರ್ಭ ಯಾವುದಾದರೂ ಇರುವುದಾದರೆ ಇಗೋ ಇದೇ. ಮೋಶೆಯನ್ನು ದೇವರು ತನ್ನ ಸನ್ನಿಧಿಗೆ ಕರೆದು ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಾರೆ. ಆ ಚಿತ್ತವೇ ಪರಿಶುದ್ಧ ಗ್ರಂಥ ಆಗಿದೆ. ಈ ದಿನ ಪ್ರಪಂಚದಲ್ಲಿ ಅನೇಕ ಸಂವಿಧಾನಗಳಿವೆ. ಅನೇಕ ದೇಶಗಳಿಗೆ ಅನೇಕ ಸಂವಿಧಾನಗಳಿವೆ. ನಿಮಗೆ ಗೊತ್ತಾ ಸಂವಿಧಾನಗಳೆಲ್ಲ ಎಲ್ಲಿಂದ ಬಂದುವೆಂದು? ಇಗೋ ಈ ಪರಿಶುದ್ಧ ಸತ್ಯವೇದದಿಂದಲೇ ಬಂದವು. ಈ ದಿನ ಅಮೆರಿಕ ದೇಶದಲ್ಲಿ ಸಂವಿಧಾನವಿದೆ. ಆ ಸಂವಿಧಾನವು ಯಾವುದರಿಂದ ಬರೆಯಲಾಗಿದೆ ಗೊತ್ತಾ? ಪರಿಶುದ್ಧ ಸತ್ಯವೇದದಿಂದ. ಬ್ರಿಟಿಷ್ ಅವರಿಗೆ ಸಂವಿಧಾನವಿದೆ. ಬ್ರಿಟಿಷ್ ಅವರು ಹೊಂದಿಕೊಂಡಿರುವ ಸಂವಿಧಾನ ಯಾವುದರ ಮೇಲೆ ಆಧಾರವಾಗಿದೆ ಗೊತ್ತಾ? ಪರಿಶುದ್ಧ ಸತ್ಯವೇದದ ಮೇಲೆ. ಬ್ರಿಟಿಷ್ ಸಂವಿಧಾನದಿಂದ ಅನೇಕ ದೇಶಗಳವರು ತಮ್ಮ ಸಂವಿಧಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಇಂಗ್ಲೆಂಡಿಗೆ ಹೋಗಿ, ಬ್ರಿಟಿಷ್ ದೇಶಕ್ಕೆ ಹೋಗಿ ಅವರ ದೇಶದ ಸಂವಿಧಾನವನ್ನು ನೋಡಿ ಆಯಾ ದೇಶಗಳವರು ತಮ್ಮ ದೇಶದ ಸಂವಿಧಾನ ನಿರ್ಮಿಸಿಕೊಂಡಿದ್ದಾರೆ. ಅಂದರೆ ಪ್ರಪಂಚದಲ್ಲಿ ಈ ದಿನ ಬ್ರಿಟಿಷ್ ದೇಶ ಪರಿಪಾಲಿಸಿರುವಂತಹ ದೇಶ ಬಹುಶಃ ಯಾವುದೂ ಇಲ್ಲವೇನೋ. ಫಲಿತವಾಗಿ ಬ್ರಿಟಿಷ್ ಅವರು ಹೊಂದಿಕೊಂಡಿರುವಂತಹ ಸಂವಿಧಾನವನ್ನೇ ಅನೇಕ ದೇಶಗಳವರು
ಕಾಪಿ ಮಾಡಿಕೊಂಡಿದ್ದಾರೆ. ಅಂದರೆ ಅನೇಕ ದೇಶಗಳಲ್ಲಿ ಈ ದಿನ ಕಾನೂನಿರುವುದಾದರೆ, ಸಂವಿಧಾನ ಇರುವುದಾದರೆ, ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಎಂಬ ನಿಯಮ ನಿಬಂಧನೆಗಳಿರುವುದಾದರೆ, ಪರಿಶುದ್ಧ ಸತ್ಯವೇದದಿಂದಲೇ ಅವೆಲ್ಲವುಗಳನ್ನು ಕೂಡ ಅನುಗ್ರಹಿಸಲ್ಪಟ್ಟಿವೆ. ಇದೇ ವಾಸ್ತವ. ಮೋಶೆ ನನ್ನ ಬಳಿಗೆ ಬಾ. ಮೋಶೆ ದೇವರ ಬಳಿಗೆ ಹೋಗ್ತಾನೆ, ದೇವರ ಸನ್ನಿಧಿಗೆ ಹೋಗುತ್ತಾನೆ. ಮೋಶೆ ದೇವರ ಸನ್ನಿಧಿಗೆ ಹೋದಾಗ ಮೋಶೆಯ ಮುಖವು ಹೇಗಿತ್ತಂತೆ? ಪ್ರಕಾಶಿಸಿತಂತೆ. ಮೋಶೆ ದೇವರ ಪ್ರಸನ್ನತೆಯಿಂದ ತಿರುಗಿ ಬರುವಾಗ ಮೋಶೆ ಮುಖವನ್ನು ಜನರು ನೋಡಿದರೆ ಆಶ್ಚರ್ಯಪಡುತ್ತಾರೆ. ಕಾರಣವೇನೆಂದರೆ ಮೋಶೆಯ ಮುಖವು ದೇವರ ಮಹಿಮೆಯಿಂದ ತುಂಬಿಕೊಂಡಿತ್ತು. ದೇವರ ಸನ್ನಿಧಿಗೆ ಹೋಗಿ ಬರುತ್ತಿರುವ ಮೋಶೆಯ ಮುಖದಲ್ಲಿ ಪ್ರಜೆ ಏನ್ ನೋಡಿದ್ರು? ಮಹಿಮೆಯ ಪ್ರಕಾಶ, ಮಾರ್ಪಡುವಿಕೆ ನೋಡಿದ್ರು. ಕೇಳ್ತಿದ್ದೀರಾ ಸಹೋದರರೇ? ಕೇಳ್ತಿದ್ದೀರಾ ಸಹೋದರಿಯರೇ? ದೇವರ ಸನ್ನಿಧಿಗೆ ಹೋಗಿ ಬರುತ್ತಿರುವಂತಹ ಮೋಶೆಯ ಮುಖದಲ್ಲಿ ಜನರು ಏನ್ ನೋಡಿದ್ರು? ಮಾರ್ಪಡುವಿಕೆ ನೋಡಿದ್ರು. ಹಾಗೆಯೇ ನೀವು ಸಭೆಗೆ ಬರುವಾಗ, ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆದು ನೀವು ತಿರುಗಿ ಮನೆಗೆ ಹೋಗುವಾಗ, ಸಭೆಗೆ ಬಂದು ಆರಾಧಿಸಿ ಆ ನಂತರ ನೀವು ತಿರುಗಿ ಉದ್ಯೋಗಕ್ಕೆ ಹೋಗುವಾಗ, ದೇವರ ಸನ್ನಿಧಿಯಲ್ಲಿ ನೀವು ಸ್ವಲ್ಪ ಹೊತ್ತು ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಆ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ಳಲು ಹೊರಟು ಹೋಗುವಾಗ ಜನರು ನಿಮ್ಮಲ್ಲಿ ಏನ್ ನೋಡ್ಬೇಕು? ಬೇರೆ ಏನಲ್ಲ, ಮಾರ್ಪಡುವಿಕೆ ನೋಡಬೇಕು. ಒಬ್ಬನು ಅನಾರೋಗ್ಯದಲ್ಲಿದ್ದಾನೆ ಅಂದ್ಕೊಳ್ಳಿ, ಯಾವಾಗ ನೋಡಿದ್ರು ಬಾಧೆ ಪಡ್ತಾ ಇರ್ತಾನೆ. ಆದರೆ ಸಡನ್ ಆಗಿ ಅನಾರೋಗ್ಯ ಮಾಯವಾಗುತ್ತೆ. ಏನ್ ಬ್ರದರ್, ನೀವು ಯಾವಾಗ್ಲೂ ಕೂಡ ಆಯಾಸವಾಗ್ತಾ ಇದ್ರಿ, ಆಸ್ತಮದಿಂದ ಬಾಧೆ ಪಡ್ತಿದ್ರಿ, ಬಹಳ ಕೆಮ್ಮುತ್ತಾ ಇದ್ರಿ, ಇವಾಗ ಕೆಮ್ಮುತ್ತಾ ಇಲ್ಲ, ಬಹಳ ಆಕ್ಟಿವ್ ಆಗಿ ಆರೋಗ್ಯವಾಗಿದ್ರಿ, ಏನು ಸಂಗತಿ ಅಂದಾಗ ಇಂತಹ ಡಾಕ್ಟರ್ ಬಳಿಗೆ ಹೋಗಿದ್ದೇನೆ. ಆ ಡಾಕ್ಟರ್ ಬಳಿಗೆ ಹೋದಂದಿನಿಂದ ನನ್ನ ಆರೋಗ್ಯ ಈಗ ಆರಾಮಾಗಿದೆ ಎಂದು ಹೇಳಿದ್ದಾನೆ ಅಂದ್ಕೊಳ್ಳಿ. ಅದು ಆ ಡಾಕ್ಟರಿನ ಏನಾಗಿದೆ? ಶ್ರೇಷ್ಠತೆಯಾಗಿದೆ. ಅದೇ ರೀತಿ ಪಾಪದಲ್ಲಿ ಜೀವಿಸುವ ನೀವು, ಕಾಡಿಸುವ ಹೆಂಡತಿಯಂತೆ ಜೀವಿಸುವ ನೀವು, ಯಾವಾಗ ನೋಡಿದ್ರೂ ಹೆಂಡತಿಯನ್ನು ವೇದಿಸುವ ನೀವು, ಬಾಧಿಸುವ ನೀವು, ಹೊಡೆಯುವ ನೀವು, ಕೆಟ್ಟದಾಗಿ ಬೈಯುವ ನೀವು, ಪ್ರತಿಯೊಬ್ಬರೊಂದಿಗೆ ಜಗಳವಾಡುವ ನೀವು, ಬಾಯಿ ತೆರೆದ್ರೆ ಸುಳ್ಳಾಡುವಂತಹ ನೀವು, ಸೆಲ್ಫೋನ್ ತೆಗೆದ್ರೆ ಸಾಕು ಹೊಲಸು ಸಿನಿಮಾ ನೋಡುವಂತಹ ನೀವು, ವಿದ್ಯಾಭ್ಯಾಸವಿಲ್ಲದೆ ತಿರುಗಾಡುವ ನೀವು, ಕಷ್ಟಪಡಲಾರದೆ ಕುಟುಂಬ ಪೋಷಿಸಲಾರದೆ ಅಲೆಮಾರಿಯಂತೆ ತಿರುಗಾಡುವ ನೀವು, ನಿಮ್ಮೊಳಗೆ ಮಾರ್ಪಡುವಿಕೆ ಬಂತು ಅಂದ್ಕೊಳ್ಳಿ. ನಿಮ್ಮ ಸ್ನೇಹಿತರು ಕೇಳ್ತಾರೆ, ನಿಮ್ಮ ಬಂಧುಗಳು ಕೇಳ್ತಾರೆ, ನಿಮ್ಮ ಪಕ್ಕದ ಮನೆಯವರು ಕೇಳ್ತಾರೆ, ಏನಿದು ಇವರಲ್ಲಿ ಬಹಳ ಮಾರ್ಪಡುವಿಕೆ ಕಾಣಿಸ್ತಿದೆ, ಎಲ್ಲಿಂದ ಬಂತು ಈ ಮಾರ್ಪಡುವಿಕೆ? ಆಗ ಹೇಳಬೇಕು, ನಾನು ನನ್ನ ದೇವರ ಸನ್ನಿಧಿಗೆ ಹೋದಂದಿನಿಂದ ನನಗೆ ಮಾರ್ಪಡುವಿಕೆ ಬಂತೆಂದು. ಇಂಥ ಡಾಕ್ಟರ್ ಅವರಿಗೆ ತೋರಿಸಿಕೊಂಡಂದಿನಿಂದ ಆರಾಮಾಯಿತು ಎಂಬುದಾಗಿ ಹೆಮ್ಮೆಯಿಂದ ಹೇಳ್ತೇವಲ್ಲವೇ? ಹಾಗಾದರೆ ನಿಮ್ಮೊಳಗೆ ಬಂದ ಮಾರ್ಪಡುವಿಕೆಗಾಗಿ ನೀವು ಹೆಮ್ಮೆ ಪಡಬೇಕೋ ಇಲ್ಲವೋ? ಹೇಗೆ ಬಂತು ಈ ಮಾರ್ಪಡುವಿಕೆ? ಎಲ್ಲಿಂದ ಬಂತು ಈ ಮಾರ್ಪಡುವಿಕೆ ಅಂದಾಗ ನೀವು ಹೇಳಬೇಕು, ನಾನು ಕಲ್ವರಿ ಟೆಂಪಲ್ಗೆ ಹೋಗ್ತಿದ್ದೇನೆಂದು. ಎಷ್ಟು ಜನ ಈ ದಿನ ಸಾಕ್ಷಿ ಕೊಡ್ತಾ ಇಲ್ಲ? ಒಬ್ಬ ತಮ್ಮನು ಸಾಕ್ಷಿ ಕೊಡ್ತಾನೆ, ನಾನು ಬಹಳ ಕೆಟ್ಟದಾಗಿ ಜೀವಿಸಿದೆ, ಬೇಜವಾಬ್ದಾರನಾಗಿ ಜೀವಿಸಿದೆ, ಇಷ್ಟ ಬಂದ ರೀತಿಯಲ್ಲಿ ಜೀವಿಸಿದೆ ನಾನು. ಆದರೆ ಒಬ್ಬ ಸ್ನೇಹಿತನ ಮುಖಾಂತರ, ಸಂಬಂಧಿಕನ ಮುಖಾಂತರ ನಾನು ಕಲ್ವರಿ ಟೆಂಪಲ್ಗೆ ಕರೆತರಲ್ಪಟ್ಟೆ ಅಂದ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಈ ದಿನ ಅನೇಕ ಜನರು ಕಲ್ವರಿ ಟೆಂಪಲ್ಗೆ ಬರುತ್ತಾ ಇರುವುದಾದರೆ ಯಾರೋ ಒಬ್ಬರು ಅವರ ವಿಷಯದಲ್ಲಿ ಶ್ರದ್ಧೆ ವಹಿಸಿ ಸಭೆಗೆ ಅವರನ್ನು ನಡೆಸಿರುವುದರಿಂದಲೇ ಅವರು ಸಭೆಗೆ ಬರ್ತಿದ್ದಾರೆ. ನೀವು ಕೂಡ ನಿಮ್ಮ ಸಭೆಗೆ ಕನಿಷ್ಠ ಒಬ್ಬರನ್ನಾದರೂ ಕರೆದೊಯ್ಯುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಬರಿಗೈಯಿಂದ ಹೋಗಬೇಡಿರಿ, ಒಬ್ಬಂಟಿಗರೇ ಹೋಗಬೇಡಿರಿ. ನಮ್ಮ ಸಮಾಜ ಚೆನ್ನಾಗಿರ್ಬೇಕಾದ್ರೆ ಮನುಷ್ಯ ಚೆನ್ನಾಗಿರ್ಬೇಕು, ಮನುಷ್ಯನ ಜೀವಿತ ಚೆನ್ನಾಗಿರ್ಬೇಕು, ಮನುಷ್ಯನ ಚಟ ಚೆನ್ನಾಗಿರ್ಬೇಕು, ಮನುಷ್ಯನ ಪದ್ಧತಿ ಚೆನ್ನಾಗಿರ್ಬೇಕು. ಕುಡುಕನಾಗಿದ್ರೆ ಅವನೇನ್ ಮಾಡ್ತಾನೆ? ಹೆಂಡತಿಗೆ ನರಕಯಾತನೆ ತೋರಿಸ್ತಾನೆ, ಮಕ್ಕಳಿಗೂ ನರಕಯಾತನೆ ತೋರಿಸ್ತಾನೆ, ಸೊಸೈಟಿಗೆ ಕೆಟ್ಟ ಹುಳುವಿನಂತೆ ತಯಾರಾಗ್ತಾನೆ, ಅಪಾಯಗಳನ್ನುಂಟು ಮಾಡ್ತಾನೆ. ಕುಡುಕನು ಬಹಳಷ್ಟು ಕುಡಿದು ಬಸ್ ಓಡಿಸಿದ್ರೆ ಏನಾಗುತ್ತೆ? ಬಹಳಷ್ಟು ಕುಡಿದು ಲಾರಿ ಓಡಿಸಿದ್ರೆ ಏನಾಗುತ್ತೆ? ಬಹಳಷ್ಟು ಕುಡಿದು ಕಾರು ಬೈಕ್ ಓಡಿಸಿದ್ರೆ ಏನಾಗುತ್ತೆ? ಯಾರೋ ಒಬ್ಬರನ್ನು ಗುದ್ದುತ್ತಾನೆ. ಎಷ್ಟು ಜನ ಸಾಯುತ್ತಾ ಇಲ್ಲ, ಎಷ್ಟು ಜನ ಪ್ರಾಣ ಕಳ್ಕೊಳ್ತಿಲ್ಲ. ಕುಡಿದು ಡ್ರೈವಿಂಗ್ ಮಾಡುವುದರಿಂದ, ಲಾರಿ ಓಡಿಸುವುದರಿಂದ ರಾತ್ರಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇಲ್ಲ? ಎಸ್, ಕಳ್ಳರಿಂದ, ದೋಚಿಕೊಳ್ಳುವವರಿಂದ, ಯಾವಾಗ ನೋಡಿದ್ರು ಅಶ್ಲೀಲ ಸಿನಿಮಾ ನೋಡುವುದರಿಂದ, ಅದೇ ಆಲೋಚನೆ ಉಳ್ಳವರಾಗಿರೋದ್ರಿಂದ ಈ ದಿನ ಚಿಕ್ಕ ಮಕ್ಕಳೆಂದು ನೋಡ್ತಿಲ್ಲ, ದೊಡ್ಡವರೆಂದು ನೋಡ್ತಿಲ್ಲ. ಎಲ್ಲಿ ನೋಡಿದ್ರೂ ಕೂಡ ಅತ್ಯಾಚಾರ, ಎಲ್ಲಿ ನೋಡಿದ್ರೂ ಕೂಡ ಮಾನಭಂಗ, ಎಲ್ಲಿ ನೋಡಿದ್ರೂ ಕೂಡ ರೇಪ್ಸ್. ಯಾಕೆ ಜರುಗುತ್ತಿವೆ? ಕೆಟ್ಟ ಹುಳುಗಳಂತೆ ಸೊಸೈಟಿಗೆ ಇಂಥವರು ಕೆಟ್ಟ ಹುಳುಗಳಂತೆ ತಯಾರಾಗಿದ್ದಾರೆ. ಅವರ ಶರೀರದಲ್ಲಿ ಉಂಟಾಗುವ ಕೋರಿಕೆಗಳನ್ನು ವಶದಲ್ಲಿಟ್ಟುಕೊಳ್ಳಲಾರದವರು, ಸೆಲ್ಫ್ ಕಂಟ್ರೋಲ್ ಇಲ್ಲದಂಥವರು ಈ ದಿನ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಜನ ಇಲ್ಲ? ಅವರು ಬದಲಾಗುವ ಅವಕಾಶ ಇದೆಯಾ?
ಅಂಥವರನ್ನು ಬದಲಾಯಿಸುವಂತಹ ದೇವರಿದ್ದಾರಾ? ಯಶ್. ಎಷ್ಟೇ ಘೋರ ಪಾಪಿಯಾಗಿದ್ರು, ಎಷ್ಟೇ ಹಾಳಾಗಿ ಹೋಗಿದ್ರು ಬದಲಾಯಿಸುವಂತಹ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂತಹ ದೇವರಿದ್ದಾರೆ. ಆ ದೇವರೇ ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನನ್ನು ಆಶ್ರಯಿಸುವಂತಹ ಯಾರನ್ನೇ ಆಗಲಿ ಆತನು ಬದಲಾಯಿಸುತ್ತಾನೆ, ಉದ್ಧರಿಸುವಂತಹ ದೇವರಾಗಿದ್ದಾನೆ. ತಮ್ಮ ತಂಗಿಯೆಂದರೆ ನಿಮ್ಮ ಸುತ್ತಲೂ ನಿಮ್ಮ ಸ್ನೇಹಿತರಲ್ಲಿ ಬಹಳ ಜನ ಹಾಳಾಗ್ತಿದ್ದಾರೆ. ಅವರನ್ನು ಹೆತ್ತಂತಹ ತಂದೆ ತಾಯಿಗಳು ನರಳಾಡ್ತಿದ್ದಾರೆ, ದುಃಖ ಪಡ್ತಿದ್ದಾರೆ. ನನ್ನ ಮಗ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಮಗಳು ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟೇ ಹೇಳಿದ್ರು, ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಅವರಲ್ಲಿ ಮಾರ್ಪಡುವಿಕೆ ಬರ್ತಿಲ್ಲ. ಇವರು ಬದಲಾಗಬೇಕಾದ್ರೆ ಏನ್ ಮಾಡ್ಬೇಕು? ಮನುಷ್ಯನನ್ನು ಸೃಷ್ಟಿಸಿರುವ ದೇವರ ಬಳಿಗೆ ಅವರು ನಡೆಸಲ್ಪಡಬೇಕು. ಅವಾಗ್ಲೇ ಅವರು ಬದಲಾಗ್ತಾರೆ. ಅಲೆಮಾರಿಯಂತೆ ತಿರುಗಾಡಿದ ತಮ್ಮನ್ನು ಸಾಕ್ಷಿ ಕೊಡ್ತಿದ್ದಾನೆ. ಸಾಕ್ಷಿ ಕೊಡ್ತಾ ಹೇಳ್ತಾನೆ, ನಾನು ಹಾಳಾಗಿದೆ, ಇಷ್ಟಾನುಸಾರವಾಗಿ ಜೀವಿಸಿದೆ, ಅಲೆಮಾರಿಯಾಗಿ ಜೀವಿಸಿದೆ. ಅಂತಹ ನನ್ನನ್ನು ಸಂಬಂಧಿಕರು ನೋಡಿ ದೇವರ ಸನ್ನಿಧಿಗೆ ಕರೆತಂದ್ರು. ಈಗ ನನ್ನ ಜೀವಿತ ಬದಲಾಯಿತು. ಕುಡುಕತನದಿಂದ ಹೊರಬಂದೆ, ಅಲೆದಾಡುವುದನ್ನು ಬಿಟ್ಟುಬಿಟ್ಟೆ. ಈಗ ತಂದೆ ತಾಯಿಗಳಿಗೆ ನಾನು ಆಧಾರವಾಗಿದ್ದೇನೆ. ನನ್ನ ಕುಟುಂಬ ಬಹಳ ಸಂತೋಷಿಸ್ತಿದೆ ಅನ್ನುತ್ತಾನೆ. ಆತ್ಮಿಕನಾಗಿ ಜೀವಿಸ್ತಿದ್ದೇನೆ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ, ಉದ್ಯೋಗ ಮಾಡಿಕೊಳ್ತಿದ್ದೇನೆ. ಒಂದು ಕಾಲದಲ್ಲಿ ನಾನು ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೆ, ಆದರೆ ಈ ದಿನ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಿದ್ದೇನೆ. ಇಷ್ಟೊಂದು ನನ್ನ ಮೇಲೆ ಪ್ರಭಾವ ಬೀರಿರುವಂತಹ ಈ ವಾಕ್ಯವನ್ನು ಅನೇಕ ಲಕ್ಷಾಂತರ ಜನರಿಗೆ ತಲುಪಿಸಬೇಕೆಂದು ನಿರ್ಧರಿಸಿ ಸುಮಾರು 15-16 ಸಾರಿ ಕಲ್ವರಿಸೋರದ ಮೂಲಕ ಸುವಾರ್ತೆಗೆ ದಾನ ಮಾಡಿದ್ದೇನೆ ಎಂದು ಹೇಳ್ದ. ಒಂದು ಕಾಲದಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಜೀವಿಸಿದವನು, ಕೆಟ್ಟ ಕಾರ್ಯಗಳನ್ನು ಮಾಡಿದವನು. ಆದರೆ ಈ ದಿನ ಅರ್ಥಗರ್ಭಿತವಾದ ಜೀವಿತ ಜೀವಿಸುತ್ತಾ, ಅದ್ಭುತನಾದ ದೇವರನ್ನು ಸೇವಿಸುತ್ತಾ, ಆ ದೇವರ ಕುರಿತಾದ ಸುವಾರ್ತೆಯನ್ನು ಲಕ್ಷಾಂತರ ಜನರಿಗೆ ದಾನ ಮಾಡಿದ. ಎಷ್ಟು ಮಾರ್ಪಡುವಿಕೆ ನೋಡಿ, ಎಷ್ಟು ಅದ್ಭುತವಾದ ಜೀವಿತ ಬಂತು ನೋಡಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಒಬ್ಬ ಸಂಬಂಧಿಕನು ಅವನ ವಿಷಯದಲ್ಲಿ ಶ್ರದ್ಧೆ ವಹಿಸಿ ದೇವರ ಸನ್ನಿಧಿಗೆ ಕರೆತರುವುದರಿಂದ ಸಾಧ್ಯವಾಯಿತು. ಸಹೋದರ ಸಹೋದರಿ, ನಿಮ್ಮ ಮುಖಾಂತರ ಮಾರ್ಪಡುವಿಕೆ ಹೊಂದಬೇಕಾದವರು, ಅಂದರೆ ರಕ್ಷಿಸಲ್ಪಡಬೇಕಾದವರು, ಅಂದರೆ ಬದಲಾಗಬೇಕಾದವರು ನಿಮ್ಮ ಮನೆಯಲ್ಲಿದ್ದಾರೆ. ನಿಮ್ಮ ಮುಖಾಂತರ ಬದಲಾಗಬೇಕಾದವರು ನಿಮ್ಮ ಬಂಧುಗಳಲ್ಲಿ ಬಹಳ ಜನ ಇದ್ದಾರೆ. ನಿಮ್ಮ ಮೂಲಕ ಬದಲಾಗಬೇಕಾದಂಥವರು ನಿಮ್ಮ ಸ್ನೇಹಿತರಲ್ಲಿ ಬಹಳ ಜನ ಇದ್ದಾರೆ. ಅಂಥವರಿಗೆ ನೀವು ಒಂದು ಅವಕಾಶ ಕೊಡುವಾಗ ತಾನೇ, ಪ್ರೀತಿಯಿಂದ ಅವರನ್ನು ದೇವರ ಸನ್ನಿಧಿಗೆ ಆಹ್ವಾನಿಸುವಾಗ ತಾನೇ ಅವರು ಕೂಡ ಬದಲಾಗಲು, ದೇವರ ಸನ್ನಿಧಿಗೆ ಬರಲು ಸಾಧ್ಯವಾಗೋದು. ಒಮ್ಮೆ ಆಲೋಚಿಸಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸತ್ಯವನ್ನು ನಾವು ಪ್ರೀತಿಸಬೇಕು, ನಿಮ್ಮ ವಾಕ್ಯವನ್ನು ನಾವು ಪ್ರೀತಿಸಬೇಕು. ಆ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. ಕೇವಲ ಆಶೀರ್ವಾದ, ಆಶೀರ್ವಾದ, ಆಶೀರ್ವಾದವೇ ನಿಮ್ಮ ವಾಕ್ಯವನ್ನು ನಾವು ಕೈಕೊಳ್ಳುವಾಗ ದೊರಕುತ್ತೆ. ಹಾಗೆ ಮಾಡದೆ ನಿಮ್ಮ ವಾಕ್ಯವನ್ನು ನಾವು ತಳ್ಳಿ ಹಾಕಿ, ನಿಮ್ಮ ವಾಕ್ಯವನ್ನು ಅಲಕ್ಷ್ಯ ಮಾಡಿ ದೇವರೇ ನಾವು ಇಷ್ಟ ಬಂದಂತೆ ಜೀವಿಸುವುದಾದರೆ ಶಾಪ 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 ಬರುತ್ತೆ, ನಮ್ಮನ್ನು ಬೆನ್ನಟ್ಟಿ ಕಾಡಿಸುತ್ತೆ. ಬೇಡ ದೇವರೇ, ಬದುಕಿರುವವರೆಗೂ ನಮ್ಮ ಮುಂದಿನ ಸಂತಾನಕ್ಕೆ ನಾವು ಆಶೀರ್ವಾದ ಹಂಚಿಕೊಡಬೇಕೇ ಹೊರತು ಶಾಪವನ್ನು ನಾವೆಂದಿಗೂ ಹಂಚಿಕೊಡಬಾರದು. ನಮ್ಮೊಳಗೆ ದೇವರೇ ನಿಮಗೆ ವ್ಯತಿರೇಕವಾದದ್ದು ಯಾವುದಾದರೂ ಇರುವುದಾದರೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕಿರಿ ದೇವರೇ. ನಮ್ಮನ್ನು ನಿಮ್ಮ ಸನ್ನಿಧಿಯಿಂದ ಬೇರೆ ಮಾಡುವುದಕ್ಕಿಂತ ನಮ್ಮೊಳಗಿರುವ ಪಾಪವನ್ನೇ ನೀವು ಬೇರೆ ಮಾಡುವುದು ನಮಗೆ ಬೇಕು. ಆ ದಿನ ಆದಾಮ ಹವ್ವ ನಿಮ್ಮ ಸನ್ನಿಧಿಯಿಂದ ದೂರವಾದ್ರು, ಕಾಯಿನನು ನಿಮ್ಮ ಸನ್ನಿಧಿಯಿಂದ ದೂರವಾದ. ನಾವು ಕೂಡ ನಿಮ್ಮ ಸನ್ನಿಧಿಯಿಂದ ದೂರವಾಗಬಾರದು ದೇವ್ರೆ. ನಿಮಗಿಷ್ಟ ಇಲ್ಲದನ್ನು ನಮ್ಮೊಳಗಡೆಯಿಂದ ದೂರ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ನಾವು ಎಣ್ಣೆ ಮರದ ಸಸಿಯಂತೆ ಬೆಳೆಯುವ ಹಾಗೆ, ಅಭಿವೃದ್ಧಿ ಆಗುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೇಶ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು. ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ, ಸಹಕರಿಸಿ, ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು. ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ? ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲುಪಿಸಿದ್ದೇವೆ. ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ. ಆ ದಿನ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಯೇಸು ಹಂಚಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು
ಹೃದಯಪೂರ್ವಕವಾಗಿ ಕೋರುತ್ತೇನೆ. ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ. ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೆ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ. ವಂದನೆಗಳು. ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್ ಆಗಿದೆ. ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ, ನಿಮ್ಮ ಭಾಷೆ ಯಾವುದೇ ಆಗಿರಲಿ, 24 ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ. ಪ್ರತಿದಿನ 3,000ಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ. ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ, ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ, ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ. ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ. ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ 0900006009000 ಎನ್ನುವಂಥದ್ದೇ. ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು 17 ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿರಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ 0900006009000 ಎನ್ನುವಂಥದ್ದೇ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.